ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾಸ್ ಕಿಚನ್ ವ್ಲಾಗ್ಸ್ ವಿಸ್ತಾಗೆ. ನಾವಿವತ್ತು ಮಾಡ್ತಾ ಇರೋದು ನಿಪ್ಪಟ್ಟು ಬೋಟಿ ಚುರುಮುರಿ. ಬೇಕಾಗುವ ಪದಾರ್ಥಗಳು: ಕ್ಯಾರೆಟ್ ತುರ್ಕೊಂಡು, ಈರುಳ್ಳಿ, ಕೊತ್ತಂಬರಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೆಲ್ಲ ಐಟಮ್ಸು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಳ್ಳಿ. ನಾನು ಒಂದೊಂದಾಗಿ ಹೇಳ್ತೀನಿ. ಒಂದು ಸ್ಟೀಲ್ ಬೌಲ್ ಇಟ್ಕೊಂಡು ಅದಕ್ಕೆ ಬೇಕಾಗುವ ಪದಾರ್ಥಗಳು: ಕ್ಯಾರೆಟ್ ತುರ್ಕೊಂಡಿರೋದು, ಈರುಳ್ಳಿ, ಕೊತ್ತಂಬರಿ ಮಿಕ್ಸ್ ಮಾಡಿರೋದು ಹಾಕ್ಕೊಂಡು, ಕಡಲೆ ಬೀಜ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಿಪ್ಪಟ್ಟನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಒಂದು 7-8 ಬೋಟಿನೂ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು ಹೊರಗಡೆಯಿಂದ ತಂದಿರೋದು ಸೇವು, ಕಡಲೆಪುರಿ ಮತ್ತು ಕಡಲೆ ಬೀಜ ಮಾತ್ರ. ಇನ್ನೆಲ್ಲ ಮನೇಲೇ ಮಾಡ್ಕೊಂಡಿರೋದು ಹೋಮ್ ಮೇಡು. ಒಂದು 7-8 ಚೆನ್ನಾಗಿ ಬೋಟಿನ ತಗೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಇದು ವಿತೌಟ್ ಆಯಿಲ್, ಫ್ರೀ. ನಂತರ ಇದಕ್ಕೆ ಸ್ವೀಟ್ ಚಟ್ನಿ ಬಂದು ಒಣ ಖರ್ಜೂರನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಕೊಂಡು, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಖಾರ ಪೇಸ್ಟಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಬೋಟಿಯನ್ನು ಹಾಕಿದ್ಮೇಲೆ ಸ್ವಲ್ಪ ಅದೇ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಸ್ವೀಟ್ ಪೇಸ್ಟ್, ಅದನ್ನು ಹಾಕ್ಕೊಳ್ಳಿ. 1 ಸ್ಪೂನ್ ನಿಮ್ಗೆ ಬೇಕಾಗಷ್ಟು, ಎಷ್ಟು ಜನಕ್ಕೆ ಮಾಡ್ತೀರೋ ಆ ಲೆಕ್ಕಾಚಾರದಲ್ಲಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂತರ ಗ್ರೀನ್ ಚಟ್ನಿ ಹಾಕ್ಕೊಳ್ಳಿ, ಸ್ವಲ್ಪ ಹಸಿ ಚಟ್ನಿ ಅಂತ ಹೇಳ್ತೀವಿ. ನಂತರ ಇದೆಲ್ಲ ನಾವು ಹೋಮ್ ಮೇಡೆ, ಹೊರಗಡೆಯಿಂದ ಏನೂ ತಂದಿಲ್ಲ. 3 ಪದಾರ್ಥ ಮಾತ್ರ: ಕಡಲೆಪುರಿ, ಸೇವು, ಕಡಲೆ ಬೀಜ, 3 ಮಾತ್ರ ಹೊರಗಡೆಯಿಂದ ತಂದಿರೋದು. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಂತರ ಕಡಲೆಪುರಿ ಹಾಕ್ಕೊಂಡು, ಸಪ್ಪೆ ಕಡಲೆಪುರಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಇನ್ನು ನನ್ನ ಹತ್ರ ಸ್ವಲ್ಪ ಇದು ಕ್ಯಾರೆಟ್ ತುರಿ ಮಿಕ್ಕಿತ್ತು, ನಾನು ಹಾಕ್ಕೊಂಡಿದ್ದೀನಿ. ಸೇವ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸರ್ವ್ ಮಾಡಿ. ಪ್ಲೀಸ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.